ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹಾನ್ ವ್ಲಾಗ್ಸ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾನು ಅಂಗನವಾಡಿಗಳಲ್ಲಿ ಕೊಡೋ ಪುಷ್ಟಿ ಪೌಡ್ರಿಂದ ಇನ್ಸ್ಟೆಂಟ್ ದೋಸೆ ಮಾಡೋದು ಹೇಗಂತ ತೋರಿಸ್ತೀನಿ. ಇದು ತುಂಬ ಪೌಷ್ಟಿಕವಾದ ಆಹಾರ. ಇದು 6 ತಿಂಗಳಿಂದ 3 ವರ್ಷದ ಮಕ್ಕಳ ತನಕ ಕೊಡ್ಬೋದು, ದೊಡ್ಡವರು ಯೂಸ್ ಮಾಡ್ಬೋದು. ಇದಕ್ಕೆ ನಾವು ಇನ್ನೂ ಆ್ಯಡ್ ಮಾಡ್ತಾಯಿದ್ದೀವಿ. ಮೊದಲಿಗೆ ನಾನು ಪುಷ್ಟಿ ಪೌಡರನ್ನು ಒಂದು ಫುಲ್ ಕಪ್ಪು ಒಂದು ಕಪ್ಪಲ್ಲಿ ತೊಗೋತಾ ಇದ್ದೀನಿ. ನೆಕ್ಸ್ಟ್ ನಾವು ಅದರಲ್ಲೊಂದು 3/4 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೋಬೇಕು. ನೆಕ್ಸ್ಟ್ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೋಬೇಕು. ಸ್ವಲ್ಪ ಒಂದು ಚಿಟಿಕೆ ಸೋಡಾ, ಒಂದು ಸ್ವಲ್ಪ ಉಪ್ಪು, ಒಂದು 1/2 ಸ್ಪೂನಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಫಟ್ ಅಂತ 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಇನ್ಸ್ಟೆಂಟ್ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಪಲ್ಯಗಳು ಸಾಂಬಾರುಗಳ ಜೊತೆ ಎಲ್ಲ ಜೊತೆ ತಿನ್ಬೋದು. ಅರ್ಜೆಂಟಾಗಿ ನೈಟ್ ಟೈಮಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬೋದು. ತುಂಬ ಸಿಂಪಲ್ ರೆಸಿಪಿ. ಈಗ ಫಸ್ಟ್ ನಾವು ಒಣಗಿ ಎಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಫಸ್ಟ್ ಲಂಪ್ಸ್ ಇಲ್ಲದಿರೋ ಥರ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಾಮೂಲಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೀಟರಲ್ಲಿ. ಗಂಟುಗಳಾಗಬಾರ್ದು, ಗಂಟುಗಳಾದರೆ ಚೆನ್ನಾಗಿ ಬರೋಲ್ಲ ದೋಸೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಫ್ರೆಂಡ್ಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ನಾನು ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ಹೆಚ್ಚು ರೆಸಿಪೀಸ್ ಮಾಡೋದಕ್ಕೆ ನನಗೆ ಎನ್ಕರೇಜ್ ಮಾಡಬೇಕಂತ ಎಲ್ಲರಲ್ಲೂ ನಾನು ಬೇಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ನಾವು ಹಂಚಿಟ್ಟಿದ್ದೀನಿ ಒಲೆ ಮೇಲೆ. ಸ್ವಲ್ಪ ನಾವು ಒಂದು ಈರುಳ್ಳಿ ತೊಗೊಂಡು ಎಣ್ಣೆನ ಚೆನ್ನಾಗಿ ಸವರಬೇಕು ಹಂಚಿಗೆ, ದೋಸೆ ತವಾಗೆ. ಮಾಮೂಲಿ ದೋಸೆ ಹಾಕಿ ಚೆನ್ನಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಬರೀ ದೋಸೆನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಬದಲಿಗೆ ನೀವು ತುಪ್ಪನೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟಿ ಚೆನ್ನಾಗಿರುತ್ತೆ. ಎಲ್ಲ ಕಾಳುಗಳು ಅದರಲ್ಲಿ ಪೌಷ್ಟಿಕಾಂಶಗಳಿರುತ್ತೆ. ಮಕ್ಕಳಿಗೆ ಅಂತ ಕೊಡೋದಲ್ವ, ಎಲ್ಲ ಚೆನ್ನಾಗಿರೋದೇ ಇರುತ್ತೆ. ಯಾರು ದಯವಿಟ್ಟು ವೇಸ್ಟ್ ಮಾಡಬೇಡಿ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಒಳ್ಳೆಯದದು, ಯಾಕೆ ವೇಸ್ಟ್ ಮಾಡ್ತೀರಾ? ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ ಯೂಸ್ ಆಗುತ್ತೆ. ಇದ್ರ ಜೊತೆಗೆ ಪಲ್ಯಗಳು, ಚಟ್ನಿ ಏನು ಬೇಕೋ, ಸಾಂಬಾರು ಯಾವ್ದು ಬೇಕಾದರೂ ಮಾಡ್ಕೋಬೋದು. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚಕ ಆಗೋಗ್ತಾ ಇದೆ ದೋಸೆಗಳು. ತುಂಬ ಫಾಸ್ಟಾಗಿ ಆಗುತ್ತೆ, ತುಂಬ ಈಸಿ. ಜಾಸ್ತಿ ಐಟಮ್ಸು ಬೇಕಾಗಿಲ್ಲ, ಯಾವಾಗ ಬೇಕಾದರೂ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಲ್ಲರೂ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಹತ್ರ ಪೌಡರ್ ಇಲ್ಲ ಅಂದ್ರೂ ಯಾರಾದರೂ ಇರೋರ ಹತ್ರ ಈಸ್ಕೊಂಡು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ದೋಸೆಗಳೆಲ್ಲ ಎಷ್ಟು ಬೇಗ ಆಗೋಯ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ಸ್. ಬಾಯ್ ಬಾಯ್.